ಹೆಣ್ಣಿಗೆ ಅಹಂಕಾರ ಇರಬಾರ್ದು, ಅತಿಯಾದ ಪುತ್ರ ವ್ಯಾಮೋಹನೂ ಇರಬಾರ್ದು. ಅದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಲೀಲನೇ ಉದಾಹರಣೆ. ರಾಮೇಶ್ವರಕ್ಕೆ ಹೋದ್ರು ಅದ್ಯಾವುದೋ ಕಾಟ ತಪ್ಪಲ್ಲ. ನಂಗೆ ಈ ಹೆಂಗ್ಸಿನ ಮಕ ಬೇರೆ ನೋಡ್ಬೇಕಲ್ಲ. ಲೀಲಾ ಲೀಲಾ, ನಾನು ನಿಂತವ ಹೊಸಿ ಮಾತಾಡಬೇಕಿತ್ತು. ನಿಂತವ್ ಮಾತಾಡೋ ಬುದ್ಧಿ ಆಗಲಿ ತಾಳ್ಮೆ ಆಗಲಿ ನಂತವಿಲ್ಲ. ಬೇಡ ಅಂತ ತಪ್ಪಿಸ್ಕೊಂಡ್ರೆ ಕಾಲ ಬಿಡಬೇಕಲ್ಲ. ನಾನು ನಿನ್ಗೇನು ಅನ್ಯಾಯ ಮಾಡಿದ್ದೀನಿ ಅಂತ ಇಂಥ ಮಾತಾಡ್ತಿದ್ಯಾ? ನೋಡಲಿಲ್ಲ, ನೀನು ನಿನ್ನ ಮಗ ಸೇರಿ ನನ್ನ ಮಗಳಿಗೆ ಕೊಡಬಾರ್ದು ಕಷ್ಟ ಕೊಟ್ರಿ. ಒಂದು ತುತ್ತು ಅನ್ನ ಹಾಕೋದಕ್ಕೂ ಸತಾಯಿಸಿದ್ರಿ. ಇದನ್ನೆಲ್ಲ ನಾನು ಕಣ್ಣೆದ್ರೆ ನೋಡಿದ್ದೀನಿ. ಕಂತೆ ಪುರಾಣ ಎಲ್ಲ ನಂತವ್ ಮಾತಾಡ್ಬೇಡ. ಮೊದಲೇ ನಾನು ತಲೆ ಬಿಸಿ ಮಾಡ್ಕೊಂಡು ಕೂತಿದ್ದೀನಿ. ಸುಮ್ಮನೆ ಬಿಟ್ಬಿಡು. ನೋಡು, ನಾವು ಬಿಟ್ಟರು ಸಂಬಂಧ ಬಿಡಬೇಕಲ್ಲ ಲೀಲಾ. ನೀನು ನಿನ್ನ ಮಗ ಸೇರಿ ನನ್ನನ್ನು ನಿಮ್ಮ ಮನೆಯಿಂದ ಹೊರಗೆ ಹಾಕಿದ್ರಿ. ಆದರೆ ಅದೇ ನನ್ನ ಮಗಳು ನಿನ್ನ ಮಗನ ನಿನ್ನ ಮನೆಯಿಂದ ಹೊರಗೆ ಹಾಕಿದ್ಲು, ಅದು ಎಲ್ಲರೂ ಮುಂದೆ. ಅದಕ್ಕೆ ಹೇಳೋದು ಕರ್ಮ ಅಂತ. ಯಾಕ್ಲಿಲ್ಲ, ಕೋಪ ಬರ್ತೈತಾ? ಒಬ್ಬ ತಾಯಿಗೆ ಮಗ ನೆನೆಸ್ಕೊಂಡು ಕೋಪ ಬರೋದು ಸಹಜನೇ. ನೋಡು, ನಾನು ಇದನ್ನ ಆಡ್ಕೊಂಡಾಗ್ಲಿ ಜಮ್ದಿಂದಾಗ್ಲಿ ಹೇಳ್ತಾ ಇಲ್ಲ. ಒಂದು ತಾಯಿ ನೋವನ್ನ ಅರ್ತು ತಾಯಿ ಹೃದಯದಿಂದ ಹೇಳ್ತಾ ಇದ್ದೀನಿ. ನಮ್ಮ ರಶ್ಮಿ ಸೀನನ್ನ ಮನೆಯಿಂದ ಹೊರಗೆ ಹಾಕಿದ್ದು ತಪ್ಪೋ ಸರಿನೋ ಅದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಮಗಳು ಅವತ್ತು ಅವಳ ಮಾವನ ಪರ ನಿಂತಿದ್ದು ಸರಿನೇ. ಆದರೆ ತಾಯಿ ದೃಷ್ಟಿಯಲ್ಲಿ ಇದು ತಪ್ಪೇ. ಯಾವ ಗಂಡನಿಗೂ ಈ ಪರಿಸ್ಥಿತಿ ಬರಬಾರ್ದು. ಆಗೋಗಿರೋ ಮಾತು ಪ್ರಾಣ ಬಿಟ್ಟಿರೋ ದೇಹ ಇದ್ದಂಗೆ. ಏನಾನ್ ಇಟ್ಕೊಂಡು ಎಷ್ಟೇ ಕೆತ್ತಿರೋ ಏನೂ ಸಿಗಕ್ಕಿಲ್ಲ. ಸುಮ್ಮನೆ ಬಿಟ್ಬಿಡು. ಲೀಲಾ, ಸೀನಾ ಮಾಡಿದ ತಪ್ಪಿಗೆ ನೀನು ಹೋಗಿ ಹೊಡೆದು ಬಂದೆ ಅಂತ ನಿಜವಾಗ್ಲೂ ನೀನು ತಾಯಿಯಾಗಿಯೂ ಗೆದ್ದಿದ್ಯಾ, ಹೆಂಡತಿಯಾಗೂ ಗೆದ್ದಿದ್ಯಾ. ಇದನ್ನ ನೋಡಿ ನಂಗೆ ಬಹಳ ಸಂತೋಷ ಆಯ್ತು ಲೀಲಾ. ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ. ಲೀಲಾ, ಮಾತಾಡ್ಬೇಡ ನೀನು. ಯಾಕವ್ವ ಅಂತ ಕೇಳ್ತೀಯಾ? ಇಷ್ಟು ವಯಸ್ಸಾಗೈತೆ, ಬುದ್ಧಿ ಬಂದಿಲ್ವಾ? ಆಗ್ಲಿಂದ ಹೇಳ್ತಿದ್ದೀನಿ ನನ್ನ ಸವಾಸಕ್ಕೆ ಬರ್ಬೇಡ, ಮೊದಲೇ ನನ್ನ ತಲೆ ಕೆಟ್ಟೋಗೈತೆ ಅಂತ ಪಂಚಪುರಾಣ ಹೇಳ್ಕೊಂಡ್ ಬರ್ತಿದ್ಯಲ್ಲ. ಏನಾಯ್ತವ? ಸುಮ್ಕಿರ್ತಾಯಿ, ಮಾತಾಡ್ತಿದ್ದೀನಿ. ಇಷ್ಟೊತ್ತು ನೀನ್ ಮಾತಾಡಿದ್ ಕೇಳಿಸ್ಕೊಂಡೆ ತಾನೇ ನಾನು. ನೋಡು, ವಯಸ್ಸಲ್ಲಿ ನೀನು ನನ್ಗಿಂತ ದೊಡ್ಡೋಳೆ ಇರ್ಬೋದು, ಜೀವನದ ಅನುಭವ ನನ್ಗಿಂತ ನಿನಗೆ 4 ದಿನ ಜಾಸ್ತಿನೇ ಆಗಿರ್ಬೋದು. ಹಾಗನ್ ಮಾತ್ರಕ್ಕೆ ಮರ್ಯಾದೆ ಕೊಟ್ಟು ನಿನ್ ಮಾತೆಲ್ಲ ನಾನು ಕೇಳ್ತೀನಿ ಅನ್ಕೋಬೇಡ. ನೋಡು, ನನ್ನ ಮಗನ್ನ ನಾನು ಹುಡ್ಕೊಂಡೋಗೆ ಒಡೆದು ಬಂದೆ. ಯಾಕೆಂದ್ರೆ ನನ್ನ ಗಂಡನ ಮೇಲೆ ಅಷ್ಟು ಗೌರವ ನನಗೆ. ಅಷ್ಟು ಮಾತ್ರಕ್ಕೆ ನಾನು ಬದಲಾಗಿದ್ದೀನಿ ಅಂತೆಲ್ಲ ಅನ್ಕೋಬೇಡ. ಇವತ್ತು ನಿನ್ ಮಗಳು ರಶ್ಮಿನ ನನ್ನ ಸೊಸೆ ಅಂತ ಒಪ್ಕೊಳಕ್ ಆಗಕ್ಕಿಲ್ಲ. ಆ ಭೂಮಿ ಉಲ್ಟಾನೆ ತಿರುಗ್ಲಿ, ಸೂರ್ಯ ರಾತ್ರಿ ಹುಟ್ಟಿ ಹಗಲೇ ಮುಳುಗ್ಲಿ, ಆದ್ರೆ ಆ ಮೂಟೆನ್ ಮಾತ್ರ ನನ್ನ ಸೊಸೆ ಅಂತ ಒಪ್ಕೊಳಕ್ಕಿಲ್ಲ. ನನ್ ಗಂಡ ಎಲ್ಲ ಆಸ್ತಿನೂ ಅವಳ ಹೆಸರಿಗೆ ಬರೆದ್ರು ಸರಿ, ಅವಳು ಇಡೀ ಊರಿಗೆ ದೊರೆ ಸಾನಿ ಆದ್ರೂ ಸರಿ. ಆದ್ರೆ ನನ್ನ ತಲೆಯಲ್ಲಿರೋದು ಒಂದೇಯ, ನನ್ ಸೊಸೆ ಆಗ್ಬೇಕಾದವಳು ಬೆಳ್ಗೆ ಫಾರಿನ್ ರಾಣಿ ಹಂಗೆ ಇರ್ಬೇಕು. ಆಟೆಯ ಅದನ್ನ ಮಾತ್ರ ನಾನು ಯಾವ್ದೇ ಕಾರಣಕ್ಕೂ ಬಿಟ್ಕೊಡಕ್ಕಿಲ್ಲ. ಕೆಪ್ತಿ ಇರ್ಲಿ. ನನ್ ಮಾತು ಕೇಳು. ಕೇಳೋದು ಹೇಳೋದು ಎಲ್ಲ ಮುಗ್ದೋಗೈತೆ. ನಾನ್ ಒಂದ್ಸಲ ಅನ್ಕೊಂಡ್ಮೇಲೆ ಅದನ್ನ ಸಿದ್ಧ ಮಗಳೇ ಅಲ್ಲ. ಒಂದ್ ವೇಳೆ ಸೀನಾ ಏನಾದ್ರೂ ಬದಲಾಗ್ಬೋದು, ಆದ್ರೆ ನಾನ್ ಮಾತ್ರ ಬದಲಾಗಿಲ್ಲ. ಏನೇ ಆದ್ರೂ ರಶ್ಮಿನ ಸೊಸೆ ಅಂತ ನಾನ್ ಒಪ್ಕೊಳಕ್ಕಿಲ್ಲ. ಆಟೆ ಏನೋ ಏನ್ ಗುರಾಯಿಸ್ತಿದ್ಯಾ? ನಿನ್ ಎಡಗಣ್ ಕಿತ್ತು ಬಲ್ಗೈಗೆ, ಬಲ್ಗಣ್ ಕಿತ್ತು ಎಡಗೈ ಕೊಟ್ಬಿಡ್ತಿದ್ದೆ. ಆದ್ರೆ ಏನ್ ಮಾಡ್ಲಿ, ಅಪ್ಪ ಅಲ್ವಾ ನೀನು? ಏ ಪಾರ್ವತಿ, ಇನ್ನೊಂದು ಮಾತು ಆಚೆ ಬಂದ್ರೆ ಏನು ಏನ್ ಮಾಡ್ತೀಯ? ನೀನ್ ಮಾಡೋ ಕೆಲಸ ನೋಡ್ತಿದ್ರೆ ನಾನೊಬ್ಳು ಡಾಕ್ಟ್ರು, ಸುಸಂಸ್ಕೃತ ಹೆಣ್ಮಗಳು ಅನ್ನೋದನ್ನು ಮರ್ತು ರೌಡಿ ಆಗ್ಬಿಡೋಣ ಅಂತ ಅನ್ಸುತ್ತೆ. ಆದ್ರೆ ಏನ್ ಮಾಡ್ಲಿ, ನೀನಪ್ಪ ಅಲ್ವಾ? ಪಾರ್ವತಿ, ಇನ್ನೊಂದ್ಸಲ ಹೆಸರು ನಿನ್ ಬಾಯಲ್ಲಿ ಬಂದ್ರೆ ಬಾಯ್ ಮೇಲೆ ಬರ ಹಾಕ್ಬಿಡ್ತೀನಿ. ಹುಷಾರ್. ಈ ವಿಷಯ ನನ್ ಗಂಡನ್ ಗೊತ್ತಾದ್ರೆ 3ನೇ ಗಂಡು ಬಿಟ್ಬಿಡ್ತಾನೆ. ನನ್ ಗಂಡ ನಿನ್ನ ತಂದೆಗಿಂತ ಹೆಚ್ಚಿನ ಸ್ಥಾನದಲ್ಲಿಟ್ಟು ಪೂಜಿಸ್ತಿದ್ರೆ ಅವ್ನ್ ಬೆನ್ನಿಂದನೇ ಚೂರಿ ಆಗ್ತಿದ್ಯಲ್ಲ, ಅಥ್ಕೋ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಿನ್ನಂತ ಹುಳನ ಹೊಸಾಕದಿಕ್ಕೆ ಶಿವನೇ ಬರ್ಬೇಕಾಗಿಲ್ಲ. ಶಿವನ್ ಹೆಂಡತಿ ಪಾರ್ವತಿ ಒಬ್ಳೆ ಸಾಕ. ನಿನ್ನ ಅಪ್ಪನ್ನೇ ಹೊಸ್ಕಾಗ್ತೀಯ?
ನಿಮ್ಮಪ್ಪನ್ನ ಮುಟ್ಟಿದ್ರೆ ಬ್ರಹ್ಮಹತ್ಯಾ ದೋಷ ಬರುತ್ತೆ ನಿನಗೆ. ಬ್ರಹ್ಮಹತ್ಯೆ ದೋಷ? ಆ ಬ್ರಹ್ಮನ ಹತ್ರ ಹೋಗಿ ನಾನೇ ಕೇಳ್ತೀನಿ. ನೀನೆಂತೆಂಥ ಹುಳ ಹುಟ್ಟೆ ನಾಯಿ ನರಿ ಕೋಳಿ ಮರಿನೆಲ್ಲ ಸೃಷ್ಟಿ ಮಾಡಿದೆ ಸರಿ, ಆದರೆ ನಿನ್ನಂಥ ನೀಚ ಕ್ರಿಮಿನ ಯಾಕಪ್ಪ ಸೃಷ್ಟಿ ಮಾಡಿದೆ ಅಂತ ನಾನೇ ಹೋಗಿ ಬ್ರಹ್ಮನ್ ಕೇಳ್ತೀನಿ. ಸೃಷ್ಟಿ ಮಾಡದೇ ಇದ್ದಿದ್ರೆ ಚೆನ್ನಾಗಿರೋದು ಅಂತ. ತುಂಬಾ ಆಡ್ತಿದೀಯಾ ನೀನ್ ತುಂಬಾ ಆಡ್ತಿದ್ಯಾ. ಅಪ್ಪ ಅಂದ್ರೆ ಎಂತೆಂಥ ಉದಾಹರಣೆಗಳು ನೋಡಿದೀನಿ. ಜನಕ ರಾಜ, ದಶರಥ ಮಹಾರಾಜ, ನಂದ ಗೋಪ, ದ್ರೋಣಾಚಾರ್ಯ ಅಂತ ಎಂತೆಂಥ ಅಪ್ಪಂದ್ರ ಬಗ್ಗೆ ಓದಿದ್ದೀನಿ. ಆದ್ರೆ ನೀನ್ ಯಾವತ್ತು ಹುಟ್ಟಿದ್ಯೋ ಅವತ್ತೇ ಕಲಿಯುಗ ಶುರು ಆಗೋಯ್ತು ಅನ್ಸುತ್ತೆ. ಪುರಾಣದ ಬಗ್ಗೆ ಮಾತಾಡೋ ನೀನು ಅಪ್ಪನಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನ ಕಲ್ತಿಲ್ವಲ್ಲ. ನಾಚಿಕೆ ಆಗ್ಬೇಕು ನಿನ್ಗೆ. ಯಾವ ಸುಮ್ಮನಿರಯ್ಯ, ಕಂಡಿದ್ದೀನಿ. ನೀನ್ ಪುರಾಣದ ಬಗ್ಗೆ ಎಲ್ಲ ಮಾತಾಡಬಾರ್ದು. ಇಂದೆಲ್ಲ ಏನಿದ್ರು ಬರೀ ಕಂತೆ ಪುರಾಣ ಅಷ್ಟೇ. ಆದ್ರೆ ಒಂದು ಮಾತು ನೆನ್ಪಿಡ್ಕೊ, ಪುರಾಣದಲ್ಲಿ ಬರೋ ಹಿರಣ್ಯ ಕಶಿಪು ನೀನು. ಹೌದು, ನಾನು ಹಿರಣ್ಯ ಕಶಿಪುನೇ. ಆದ್ರೆ ನೀನು ಪ್ರಹ್ಲಾದ ಅಲ್ವಲ್ಲ. ಕರೆಕ್ಟು, ನೀನು ಹೇಳಿ ಸತ್ಯನೇ. ನಾನು ಪ್ರಹ್ಲಾದ ಏನಲ್ಲ. ಪ್ರಹ್ಲಾದ ಅವ್ರ ಅಪ್ಪನ ಪಾಪದ ಕೊಡ ತುಂಬಿದ ಮೇಲೆ ನರಸಿಂಹ ಬರೋವರೆಗೂ ಕಾದ. ಆದ್ರೆ ನಾನು ಕಾಯೋ ಸೀನೆಲ್ಲ ಇಲ್ಲ. ನಿನ್ ಜೊತೆ ನಾನೇ ಬಗಿತೀನಿ.